ನಮಸ್ಕಾರ ಸ್ನೇಹಿತರೆ. ರಾಜ್ಯದಲ್ಲಿ ಸದಾ ಕೆಲಸಗಳಿಂದಲೇ ಸುದ್ದಿಯಲ್ಲಿರೋ ಸಚಿವ ಅಂದ್ರೆ ಅದು ಕೃಷ್ಣ ಭೈರೇಗೌಡ್ರು. ಇದೀಗ ಅವರ ಲಿಸ್ಟ್ಗೆ ಮತ್ತೋರ್ವ ಸಚಿವರ ಸೇರ್ಪಡೆ ಆಗಿದೆ. ಅವರೇ ಆರೋಗ್ಯ ಸಚಿವ ಯುಟಿ ಖಾದರ್. ಇವರಿಗೆ ಮಂತ್ರಿಗಿರಿ ಸಿಕ್ತಿದ್ದಂತೆ ಫುಲ್ ಆಕ್ಷನ್ಗೆ ಇಳಿದಿದ್ದಾರೆ. ಹಾಗಾದ್ರೆ ಯುಟಿ ಖಾದರ್ ಬೆಳೆದು ಬಂದ ಹಾದಿ ಹೇಗಿದೆ? ಸೋಲಿಲ್ಲದ ಸರದಾರ ಅನ್ನೋದ್ಯಾಕೆ? ಇವರ ತಂದೆ ಕೂಡ ಫೇಮಸ್ ಲೀಡರ್ ಅಂತ ನಿಮಗೆ ಗೊತ್ತಾ? ಈ ಹಿಂದೆ ಇವರು ಸಚಿವರಾಗಿದ್ದಾಗ ಏನೆಲ್ಲ ಮಾಡಿದ್ರು ಎಲ್ಲವನ್ನ ಡೀಟೇಲ್ ಆಗಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಜನನ ಮತ್ತು ಬಾಲ್ಯ. ಯುಟಿ ಖಾದರ್ ದಕ್ಷಿಣ ಕನ್ನಡ ಭಾಗದ ಪ್ರಭಾವಿ ಮುಸ್ಲಿಂ ನಾಯಕರಲ್ಲಿ ಇವರು ಒಬ್ರು. ಇವರು 1969 ಅಕ್ಟೋಬರ್ 12ರಂದು ಕಾಸರಗೋಡಿನಲ್ಲಿ ಜನಿಸಿದ್ರು. ತಂದೆ ಹಜಿ ಯುಟಿ ಫರೀದ್, ತಾಯಿ ನಸೀಮಾ. ಮೂವರು ಸಹೋದರರು ಮತ್ತು ಓರ್ವ ಸಹೋದರಿ ಕೂಡ ಇದ್ರು. ತಂದೆ ರಾಜಕೀಯದಲ್ಲಿದ್ರು. ಹೀಗೆ ಬೆಳೆದ ಖಾದರ್ ನಂತರದಲ್ಲಿ ಕಾನೂನು ಪದವಿ ಪಡ್ಕೊಂಡ್ರು. ಕಾಲೇಜಿನಲ್ಲಿ ಓದುತ್ತಿದ್ದಾಗಲೇ ಖಾದರ್ NSCYನ ಜಿಲ್ಲಾ ಕಾರ್ಯದರ್ಶಿಯಾಗಿ ಆಯ್ಕೆ ಆಗಿದ್ರು. 4 ಬಾರಿ ಶಾಸಕರಾಗಿದ್ದ ಖಾದರ್ ತಂದೆ. ಖಾದರ್ ಅವರ ತಂದೆ ಯುಟಿ ಫರೀದ್ ಕೂಡ ಮೊದಲಿನಿಂದಲೂ ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಂಡು ಬಂದಿದ್ರು. 1972, 1978ರಲ್ಲಿ ಉಲ್ಲಾಳ ಕ್ಷೇತ್ರದಿಂದ ಗೆದ್ದು ವಿಧಾನಸಭೆ ಮೆಟ್ಟಿಲು ಏರಿದ್ರು. 2 ಬಾರಿ ನಿರಂತರವಾಗಿ ಗೆದ್ರು. 1983ರಲ್ಲಿ ಫರೀದ್ಗೆ ಕಾಂಗ್ರೆಸ್ ಟಿಕೆಟ್ ಕೊಡ್ಲಿಲ್ಲ. ಆದ್ರೂ ಫರೀದ್ ಪಕ್ಷದಲ್ಲೇ ಗುರುತಿಸಿಕೊಂಡು ಬಂದ್ರು. 21 ವರ್ಷ ಕಾದ ಬಳಿಕ 1999ರಲ್ಲಿ ಮತ್ತೆ ಕಾಂಗ್ರೆಸ್ ಫರೀದ್ಗೆ ಟಿಕೆಟ್ ಕೊಡ್ತು. ಅಲ್ಲಿ ಫರೀದ್ ಮತ್ತೆ ವಿನ್ ಆದ್ರು. 2004ರಲ್ಲಿ 4ನೇ ಬಾರಿಗೆ ಶಾಸಕರಾಗಿ ಆಯ್ಕೆ ಆದ್ರು. ಈ ಎರಡೂ ಗೆಲುವಿನ ಹಿಂದೆ ಮಗ ಯುಟಿ ಖಾದರ್ ಪರಿಶ್ರಮ ಇತ್ತು ಅಂತಾರೆ ಬಲ್ಲವರು. ಆದ್ರೆ 2007ರಲ್ಲಿ ಫರೀದ್ ವಿಧಿವಶರಾದ್ರು. ಫರೀದ್ ಕ್ಷೇತ್ರದಲ್ಲಿ ತುಂಬಾ ಒಳ್ಳೆಯ ಕೆಲಸಗಳನ್ನ ಮಾಡಿ ಫೇಮಸ್ ಆಗಿದ್ರು. ಹರೇಕಲಾ ಅನ್ನೋ ಗ್ರಾಮದಲ್ಲಿ ಫರೀದ್ ಹಲವರಿಗೆ ಮನೆಗಳನ್ನ ಕಟ್ಟಿಸಿಕೊಟ್ರು. ಇದೇ ಕಾರಣಕ್ಕೆ ಊರಿನ ಜನ ಗ್ರಾಮಕ್ಕೆ ಫರೀದ್ ನಗರ ಅಂತ ಹೆಸರು ಇಟ್ಟಿದ್ದಾರೆ. ತಂದೆ ಬಳಿಕ ಖಾದರ್ ರಾಜಕೀಯಕ್ಕೆ ಎಂಟ್ರಿ. ತಂದೆ ಯುಟಿ ಫರೀದ್ ವಿಧಿವಶರಾದ ಬಳಿಕ ತೆರವಾದ ಸ್ಥಾನಕ್ಕೆ ಉಪಚುನಾವಣೆ ನಡೆಯಿತು. ಅದರಲ್ಲಿ ಕಾಂಗ್ರೆಸ್ ಯುಟಿ ಖಾದರ್ಗೆ ಟಿಕೆಟ್ ಕೊಡ್ತು. ಈ ಚುನಾವಣೆಯಲ್ಲಿ ಖಾದರ್ ವಿನ್ ಕೂಡ ಆದ್ರು. 2008ರಲ್ಲಿ ಕ್ಷೇತ್ರಗಳ ಪುನರ್ವಿಂಗಡಣೆಯಾಗಿ ಉಲ್ಲಾಳ ಕ್ಷೇತ್ರ ಕ್ಯಾನ್ಸಲ್ ಆಯ್ತು. ಹೀಗಾಗಿ 2008ರಲ್ಲಿ ಖಾದರ್ ಮಂಗಳೂರು ವಿಧಾನಸಭೆ ಕ್ಷೇತ್ರದಲ್ಲಿ ಸ್ಪರ್ಧಿಸಿ ವಿನ್ ಆದ್ರು. ನಿರಂತರವಾಗಿ ವಿನ್ ಆಗ್ತಾನೆ ಬಂದಿದ್ದಾರೆ. ಈವರೆಗೆ ಒಟ್ಟು 5 ಸಲ ಖಾದರ್ ಗೆದ್ದಿದ್ದಾರೆ. ಅದರಲ್ಲೂ 2018ರ ಚುನಾವಣೆಯಲ್ಲಿ ಉಡುಪಿ ಮತ್ತು ದಕ್ಷಿಣ ಕನ್ನಡದಲ್ಲಿ ಎಲ್ಲಾ ಕ್ಷೇತ್ರಗಳು ಬಿಜೆಪಿ ಪಾಲಾದ್ವು. ಆದ್ರೆ ಎರಡೂ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಮರ್ಯಾದೆ ಉಳಿಸಿದ್ದಿದ್ದೇ ಖಾದರ್. ಯಾಕಂದ್ರೆ ಅವರು ಮಂಗಳೂರು ಕ್ಷೇತ್ರದಿಂದ ವಿನ್ ಆಗಿ ಬಂದಿದ್ರು. ಸಿದ್ದು ಸಂಪುಟದಲ್ಲಿ ಸಚಿವರಾಗಿ ಕೆಲಸ. 2013ರಲ್ಲಿ ಕಾಂಗ್ರೆಸ್ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂದು ಸಿದ್ದರಾಮಯ್ಯ ಸಿಎಂ ಆದ್ರು. ಆಗ ಖಾದರ್ಗೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ನೀಡಲಾಯಿತು. ಆರೋಗ್ಯ ಇಲಾಖೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಖಾದರ್ ಬದಲಾವಣೆಗಳನ್ನ ತಂದ್ರು. ಇದಾದ್ಮೇಲೆ ಸಿದ್ದರಾಮಯ್ಯ ಸರ್ಕಾರದಲ್ಲೇ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಸಚಿವರಾಗಿಯೂ ಖಾದರ್ ಕೆಲಸ ಮಾಡಿದ್ರು. 2018ರ ಸಮ್ಮಿಶ್ರ ಸರ್ಕಾರದಲ್ಲಿ ಖಾದರ್ಗೆ ನಗರಾಭಿವೃದ್ಧಿ ಮತ್ತು ವಸತಿ ಖಾತೆ ನೀಡಲಾಯಿತು. ನಂತರ 2023ರಲ್ಲಿ ಖಾದರ್ಗೆ ಸ್ಪೀಕರ್ ಸ್ಥಾನ ಒಲಿದು ಬಂತು. ರಾಜ್ಯದ ಮೊದಲ ಮುಸ್ಲಿಂ ಸ್ಪೀಕರ್ ಅನ್ನೋ ಹೆಗ್ಗಳಿಕೆಗೆ ಯುಟಿ ಖಾದರ್ ಪಾತ್ರವಾದ್ರು. ಇನ್ನೊಂದು ವಿಷಯ ಅಂದ್ರೆ ಖಾದರ್ ಎಲ್ಲೂ ಬಾಯಿಗೆ ಬಂದಂಗೆ ಮಾತಾಡಲ್ಲ. ಡಿಕೆ ಸಂಪುಟದಲ್ಲಿ ಮಂತ್ರಿ ಭಾಗ್ಯ. ಬರುತ್ತಲೇ ಖಾದರ್ ಆಕ್ಷನ್ ಮೋಡ್. ಡಿಕೆ ಶಿವಕುಮಾರ್ ಸಂಪುಟದಲ್ಲಿ ಮತ್ತೆ ಯುಟಿ ಖಾದರ್ಗೆ ಸಚಿವ ಸ್ಥಾನ ಒಲಿದು ಬಂದಿದೆ. ಅಧಿಕಾರಕ್ಕೆ ಏರುತ್ತಲೇ ಖಾದರ್ ಆಕ್ಷನ್ಗೆ ಇಳಿದಿದ್ದಾರೆ. ಆರೋಗ್ಯ ಇಲಾಖೆ ಕಡೆಯಿಂದ ಹೈಫೈ ಹೋಟೆಲ್ಗಳ ಮೇಲೆ ದಾಳಿ ನಡೆದಿದೆ. ಈ ವೇಳೆ ಹೋಟೆಲ್ನಲ್ಲಿ ಎಕ್ಸ್ಪೈರಿ ಡೇಟ್ ಆಗಿರೋ ಹಾಲು, ಕೊಳೆತ ಮಾಂಸ, ಫಂಗಸ್ ಬಂದಿರೋ ತರಕಾರಿ ಪತ್ತೆ ಆಗಿತ್ತು. ಅಷ್ಟೇ ಅಲ್ಲ, ಝೆಪ್ಟೋದಂತಹ ಸಂಸ್ಥೆಗಳ ಗೋಡೌನ್ಗಳ ಮೇಲೂ ದಾಳಿ ನಡೆಸಿ ಪರಿಶೀಲನೆ ನಡೆಸಲಾಗಿದೆ. ಒಟ್ನಲ್ಲಿ ಸಾರ್ವಜನಿಕರ ಆಹಾರ, ಆ ಮೂಲಕ ಆರೋಗ್ಯದ ಕಡೆ ಗಮನ ಕೊಡ್ತಿದ್ದಾರೆ. ಶಾಲೆಗಳ ಬಳಿ 50 ಮೀಟರ್ ವ್ಯಾಪ್ತಿಯಲ್ಲಿ ಜಂಕ್ ಫುಡ್ ಬ್ಯಾನ್ ಮಾಡಿದ್ದಾರೆ. ಈ ಭಾಗದಲ್ಲಿ ಹೆಚ್ಚು ಫ್ಯಾಟ್ ಇರೋ, ಸಕ್ಕರೆ, ಉಪ್ಪು ಜಾಸ್ತಿ ಇರೋ ಜಂಕ್ ಫುಡ್ ಸೇಲ್ ಮಾಡೋದು ಮತ್ತು ಅದರ ಜಾಹೀರಾತು ಹಾಕೋದನ್ನ ಕೂಡ ನಿಷೇಧ ಮಾಡಿದ್ದಾರೆ. ಆಂಬ್ಯುಲೆನ್ಸ್ಗೆ ಹೊಸ ರೂಲ್ಸ್ ಜಾರಿಗೆ ತಂದಿದ್ದಾರೆ. ಸಿಟಿಯಲ್ಲಿ 15 ನಿಮಿಷ, ಹಳ್ಳಿಯಲ್ಲಿ 20 ನಿಮಿಷದ ಒಳಗೆ ಆಂಬ್ಯುಲೆನ್ಸ್ ತಲುಪಬೇಕು ಅಂತ ಟೈಮ್ ಫಿಕ್ಸ್ ಮಾಡಿದ್ದಾರೆ. 100 ಬೈಕ್ ಆಂಬ್ಯುಲೆನ್ಸ್ ಮತ್ತು 450 ಹೊಸ ತುರ್ತು ಆಂಬ್ಯುಲೆನ್ಸ್ಗಳನ್ನು ಖರೀದಿಸಲಾಗಿದೆ.
ಆರೋಗ್ಯ ಇಲಾಖೆಯಲ್ಲಿ ಹಲವು ಹುದ್ದೆಗಳು ಖಾಲಿ ಇದ್ವು. ವೈದ್ಯರ ಸಂಖ್ಯೆ ಕಡಿಮೆ ಇತ್ತು. ಹೀಗಾಗಿ ಖಾದರ್ ಬರ್ತಿದ್ದಂತೆ 200ಕ್ಕೂ ಹೆಚ್ಚು MBBS ವೈದ್ಯರನ್ನ ಇಲಾಖೆಗೆ ಸೇರಿಸಲಾಗಿದೆ. ಈ ಹಿಂದೆ ಆರೋಗ್ಯ ಸಚಿವರಾಗಿದ್ದಾಗ ಮಾಡ್ತಿದ್ದಂತೆ ದಿಢೀರ್ ದಾಳಿ ನಡೆಸುತ್ತಿದ್ದಾರೆ. ಸರ್ಕಾರಿ ಆಸ್ಪತ್ರೆಗಳಿಗೆ ಸಡನ್ ಆಗಿ ವಿಸಿಟ್ ಕೊಟ್ಟು ಸೋಂಬೇರಿ ಅಧಿಕಾರಿಗಳ ಬುಡಕ್ಕೆ ಬಿಸಿನೀರು ಬಿಡ್ತಿದ್ದಾರೆ. ಟ್ಯಾಟೂಗಳಿಂದ ಚರ್ಮದ ಕಾಯಿಲೆ, HIV ಯಂತಹ ಸಮಸ್ಯೆ ಜಾಸ್ತಿ ಆಗ್ತಿದೆ. ಈ ಕುರಿತು ಕಟ್ಟುನಿಟ್ಟಿನ ರೂಲ್ಸ್ ಜಾರಿಗೆ ತರೋ ಅಗತ್ಯ ಇದೆ ಅಂತ ಕೇಂದ್ರ ಸರ್ಕಾರಕ್ಕೆ ಆರೋಗ್ಯ ಇಲಾಖೆ ಪತ್ರ ಬರೆದಿತ್ತು. ಅದರ ಬೆನ್ನಲ್ಲೇ ಕೇಂದ್ರ ಆರೋಗ್ಯ ಇಲಾಖೆ ಈ ಸಂಬಂಧ ಹೊಸ ತಜ್ಞರ ತಂಡವನ್ನ ರೆಡಿ ಮಾಡಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ ರಾಜ್ಯದಲ್ಲಿ ಮುಂದಿನ 1 ವರ್ಷದವರೆಗೆ ತಂಬಾಕು, ನಿಕೋಟಿನ್ ನಿಂದ ಕೂಡಿದ ಗುಟ್ಕಾ, ಪಾನ್ ಮಸಾಲ ಮಾರಾಟ ಮಾಡಂಗಿಲ್ಲ ಅಂತ ಆದೇಶ ಹೊರಡಿಸಲಾಗಿದೆ. ವಿರೋಧ ಪಕ್ಷದ ಉಪನಾಯಕನಾಗಿ ಕೆಲಸ. ಇವರು ಹಿಂದಿನ ಬಿಜೆಪಿ ಸರ್ಕಾರದಲ್ಲಿ ವಿರೋಧ ಪಕ್ಷದ ಉಪನಾಯಕನಾಗಿಯೂ ಕೆಲಸ ಮಾಡಿದ್ದಾರೆ. ಇದಕ್ಕೂ ಮುನ್ನ ಅಂದ್ರೆ 2012ರಲ್ಲಿ ವಿಧಾನಸಭೆಯಲ್ಲಿ ಅತಿ ಹೆಚ್ಚು ಪ್ರಶ್ನೆಗಳನ್ನ ಕೇಳಿದ್ದಕ್ಕಾಗಿ ಸದನ ವೀರ ಅನ್ನೋ ಪ್ರಶಸ್ತಿ ಕೂಡ ಇವರಿಗೆ ಸಿಕ್ಕಿದೆ. ಅಷ್ಟೇ ಅಲ್ಲ, 2018ರಲ್ಲಿ ಶೈನಿಂಗ್ ಇಂಡಿಯಾ ಬೆಸ್ಟ್ ಮಿನಿಸ್ಟರ್ ಅವಾರ್ಡ್ ಕೂಡ ಸಿಕ್ಕಿತ್ತು. UT ಖಾದರ್ ಆಸ್ತಿ ಎಷ್ಟಿದೆ? ಈ ಸಲ ವಿಧಾನಸಭೆ ಚುನಾವಣೆ ವೇಳೆ ಸಲ್ಲಿಸಿರೋ ಅಫಿಡವಿಟ್ ನಲ್ಲಿ ನೀಡಿರೋ ಮಾಹಿತಿ ಪ್ರಕಾರ UT ಖಾದರ್ ಬಳಿ 6,97,00,000 ರೂಪಾಯಿ ಮೌಲ್ಯದ ಆಸ್ತಿ ಇದೆ. ಇದರಲ್ಲಿ 69 ಲಕ್ಷ ರೂಪಾಯಿಯಷ್ಟು ಸಾಲ ಕೂಡ ಇದೆ. ಅದರಲ್ಲಿ ಪತ್ನಿ ಬಳಿ 2,89,00,000 ರೂಪಾಯಿ ಆಸ್ತಿ ಇದೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. UT ಖಾದರ್ ಬಳಿ ಚಿನ್ನ ಇಲ್ಲ, ಆದ್ರೆ ಪತ್ನಿ ಬಳಿ ಅರ್ಧ ಕೆಜಿಯಷ್ಟು ಚಿನ್ನಾಭರಣ ಇದೆ. ಇವರು 10,58,000 ಆದಾಯ ಹೊಂದಿದ್ದು ಕೃಷಿ, ಬಾಡಿಗೆ ದುಡ್ಡು ಮತ್ತು ಸಂಬಳ ಆದಾಯದ ಮೂಲವಾಗಿದೆ. ತಂದೆಯಂತೆ ರಾಜಕೀಯಕ್ಕೆ ಮಗಳ ಎಂಟ್ರಿ. ಇವರು ಲಮೀಸ್ ಅನ್ನೋರನ್ನ ಮದುವೆ ಆಗಿದ್ದು ದಂಪತಿಗೆ ಹವ್ವಾ ನಸೀಮಾ ಅನ್ನೋ ಮಗಳಿದ್ದಾರೆ. ಇವರು ಖುರಾನ್ ಕಂಠಪಾಠ ಮಾಡಿ ಹಫೀಜಾ ಪದವಿ ಪಡೆದಿದ್ದಾರೆ. ದುಬೈನಲ್ಲಿ ನಡೆದ ಅಂತಾರಾಷ್ಟ್ರೀಯ ಹೋಲಿ ಕುರಾನ್ ಸ್ಪರ್ಧೆಯಲ್ಲೂ ಭಾಗಿಯಾಗಿದ್ರು. ಕುರಾನ್ ಕಂಠಪಾಠ ಮಾಡಿದ್ರ ಹಿಂದೆ ಒಂದು ಕತೆ ಇದೆ. ಹಲವು ವರ್ಷಗಳ ಹಿಂದೆ ಖಾದರ್ ಪತ್ನಿ ಮತ್ತು ಮಗಳ ಜೊತೆ ಮೆಕ್ಕಾಗೆ ಹೋಗಿದ್ರು. ಆಗಿನ್ನು ಮಗಳು ಹವ್ವಾ ನಸೀಮಾ ಸಣ್ಣವರಾಗಿದ್ರು. ಕಾಬಾ ಸುತ್ತುವಾಗ ಆಕೆ ಮಿಸ್ ಆದ್ರು. ಎಷ್ಟು ಹುಡುಕಿದ್ರು ಸಿಗ್ಲಿಲ್ಲ. ಆಗ ಖಾದರ್ ದಂಪತಿ ಒಂದು ಹರಕೆ ಹೊತ್ರು, ಮಗಳು ಸಿಕ್ಕಿದ್ರೆ ಆಕೆಗೆ ಕುರಾನ್ ಕಂಠಪಾಠ ಮಾಡಿಸ್ತೀವಿ ಅಂತ. ಇದಾಗಿ ಸ್ವಲ್ಪ ಹೊತ್ತಿಗೆ ಮಗಳು ಮುಂದೆ ಬಂದ್ರು. ಇಲ್ಲಿಂದ ನಂತರ ಹವ್ವಾ ನಸೀಮಾ ಸ್ಕೂಲ್ ಬಿಟ್ಟು ಹಲವು ವರ್ಷ ಕುರಾನ್ ಕಂಠಪಾಠ ಮಾಡಿದ್ರು. ಇದರ ಜೊತೆಗೆ ಈಕೆ ಸೈಕಾಲಜಿ ವಿಷಯದಲ್ಲಿ ಡಿಗ್ರಿ ಕೂಡ ಪಡ್ಕೊಂಡಿದ್ದಾರೆ. 2023ರಲ್ಲಿ ಕಾಂಗ್ರೆಸ್ ಸದಸ್ಯತ್ವ ಪಡೆದು ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಆದ್ರೆ ಈ ಬಗ್ಗೆ ಪ್ರತಿಕ್ರಿಯಿಸಿದ್ದ UT ಖಾದರ್ ಎಲ್ಲರಿಗೂ ಪ್ರೇರಣೆಯಾಗಲಿ ಅಂತ ಮಗಳು ಪಕ್ಷದ ಸದಸ್ಯತ್ವ ಪಡೆದಿದ್ದಾಳೆ. ಸದ್ಯಕ್ಕೆ ಆಕೆ ಚುನಾವಣೆಗೆ ನಿಲ್ಲೋ ಉದ್ದೇಶ ಹೊಂದಿಲ್ಲ ಅಂತ ಹೇಳಿದ್ರು. ಇನ್ನು ಖಾದರ್ ಈ ಹಿಂದೆ ಹಜ್ ಯಾತ್ರೆಗೆ ಹೋದಾಗ ಮೆಕ್ಕಾದಲ್ಲಿ ರಸ್ತೆ ಮೇಲೆ ಮಲಗಿದ್ರು. ಆ ಫೋಟೋಗಳು ವೈರಲ್ ಆಗಿತ್ತು. ಖಾದರ್ ಕ್ಷೇತ್ರದ ಮತ ಲೆಕ್ಕಾಚಾರ ಹೇಗಿದೆ? ಖಾದರ್ ಕ್ಷೇತ್ರದಲ್ಲಿ ಮುಸ್ಲಿಮರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಆದ್ರೂ ಇಲ್ಲಿ ಗೆಲುವಿಗೆ ಜಸ್ಟ್ ಮುಸ್ಲಿಂ ಮತಗಳು ಸಾಲೋದಿಲ್ಲ. ಕ್ರಿಶ್ಚಿಯನ್ ಮತ್ತು ಹಿಂದೂ ಸಮುದಾಯದ ಮತಗಳು ಕೂಡ ಬೇಕಾಗುತ್ತೆ. ಖಾದರ್ ನಿರಂತರವಾಗಿ 5 ಸಲ ವಿನ್ ಆಗಿದ್ದಾರೆ ಅಂದ್ರೆ ಇವರ ಕ್ಷೇತ್ರದ ಒಂದಷ್ಟು ಹಿಂದೂ ಮತದಾರರ ಒಲವನ್ನು ಗಳಿಸಿದ್ದಾರೆ ಅಂತ ಅರ್ಥ. ಸೊ ಇವರು ಧಾರ್ಮಿಕ ವಿವಾದ ಆದಾಗೆಲ್ಲ ಬ್ಯಾಲೆನ್ಸ್ ಆಗಿಯೇ ಅದನ್ನ ಹ್ಯಾಂಡಲ್ ಮಾಡ್ಕೊಂಡು ಬಂದಿದ್ದಾರೆ. ಹೇಳಿಕೆ ನೀಡುವಾಗಲೂ ಬ್ಯಾಲೆನ್ಸ್ ಆಗಿಯೇ ನೀಡ್ತಾರೆ ಅನ್ನೋದು ಗಮನಾರ್ಹ. ಸ್ನೇಹಿತರೆ, ಇದು ಸಚಿವರಾಗ್ತಿದ್ದಂತೆ ಫುಲ್ ಆಕ್ಷನ್ ಮೋಡ್ ನಲ್ಲಿರೋ UT ಖಾದರ್ ಕುರಿತು ಒಂದಷ್ಟು ಮಾಹಿತಿ ಕೊಡೋ ಪ್ರಯತ್ನ. ಇವರ ಬಗ್ಗೆ ನಿಮಗೇನ್ ಅನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಧನ್ಯವಾದ.